ನಮಸ್ಕಾರ ಎಲ್ರಿಗೂ ಆರಾಮಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ನೋಡಿ ಮಜಾ ಮಾಡಿ ಚಾನಲ್. ಶುಭ ಶನಿವಾರ 25ನೇ ತಾರೀಕು ಜುಲೈ 2026. ನೀಟ್ ಗಲಾಟೆನಲ್ಲಿ ಎಲ್ಲರೂ SIR ನ ಮರ್ತಿದ್ದೀರಾ ಅನ್ಕೋತೀನಿ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೋಟರ್ ID ಹೊಸದಾಗಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಫೇಕ್ ವೋಟರ್ IDs ಕಮ್ಮಿ ಆಗಲಿ, ಅದು ಇದು ಅಂತ ಏನೋ ಮಾಡ್ತಾ ಇದ್ದಾರೆ. ಆಲ್ರೆಡಿ ಫಾರ್ಮ್ಸ್ ಎಲ್ರಿಗೂ ತಲುಪಿರ್ಬೇಕು, ಕೆಲವರು ಆಲ್ರೆಡಿ ಸಬ್ಮಿಟ್ ಮಾಡಿರ್ಬೇಕು. ಆದ್ರೆ ಇನ್ನೂ ಕೆಲವರು ಸ್ಟ್ರಗಲ್ ಮಾಡ್ತಾರೆ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾನೆ. ನಮ್ಮನೆ ರೋಡ್ನಲ್ಲಿ ಇಬ್ರು ಲೇಡೀಸ್ ಪಾಪ ಹೋಗಿದಂತೆ. ಅಲ್ಲಿ ಹೋದ್ರೆ ಅದ್ ಸರಿಗೆ ಫಿಲ್ ಮಾಡಿಲ್ಲ, ಇದ್ ಸರಿಗೆ ಫಿಲ್ ಮಾಡಿಲ್ಲ, ಕಡೆಗೆ ಏನು ಇಲ್ಲ ಅಂದ್ರೆ ಪಾಸ್ಬುಕ್ ಪ್ರಿಂಟ್ ತಗೊಂಬನ್ನಿ ಅಂತ ಏನೋ ಕೇಳ್ತಾರಂತೆ. ಸೊ ಸ್ವಲ್ಪ ತೊಂದರೆ ಆಗ್ತಾ ಇದೆ, ಹೆಲ್ಪ್ ಮಾಡಿ ಅಂದ್ರು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ. ಫಾರ್ಮ್ ಫಿಲ್ ಮಾಡೋದು ಹೇಗೆ ಅಂತಾನು ತೋರಿಸ್ತೀನಿ, ಪ್ಲಸ್ ಆನ್ಲೈನ್ ಸಬ್ಮಿಷನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಿಮ್ಮ ಪರಿಚಯದವರಿಗೆ ಕಡೆ ತನಕ ವಿಡಿಯೋ ನೋಡಿ ಶೇರ್ ಮಾಡಿ, ಎಲ್ರಿಗೂ ಹೆಲ್ಪ್ ಆಗಲಿ. ಯಾಕಂದ್ರೆ ನಮ್ಮ ರೋಡಲ್ಲಿರೋ ಒಂದು ವ್ಯಕ್ತಿಗೆ 3 ವೋಟರ್ ID ಇದೆ. ಹಳೆ ವೋಟರ್ ID ಎಲ್ಲ ಹೊಸದಾಗಿ ಫಾರ್ಮೆಟ್ ಇದೆಯಲ್ಲ, ಅದು 3 ಆಲ್ಫಾಬೆಟ್ಸ್ ನೆಕ್ಸ್ಟ್ ಫಾಲೋಡ್ ಬೈ ಫ್ಯೂ ನಂಬರ್ಸ್. ಆ ಹೊಸ ಐಡಿನೇ ಆ ಅಪ್ಪನ ಹತ್ರ 3 ಇದೆ. ನನ್ನ ಹತ್ರ ಹಳೆ ವೋಟರ್ ID ಇತ್ತು, ಹೊಸದೊಂದು ಬೇರೆ ಇತ್ತು. ಸೊ ಇವಾಗ ಸದ್ಯಕ್ಕೆಲ್ಲ ಫಿಲ್ ಮಾಡಿ ಒಂದೇ ಆಗಿದೆ. ಸೊ ಈ ರೀತಿ ಫೇಕ್ ವೋಟ್ಸ್ ಕಮ್ಮಿ ಆಗಲಿ ಅನ್ನೋದೇ ಒಂದು ಇಂಟೆನ್ಷನ್. ಕರಪ್ಷನ್ ಯಾರು ಕಂಪ್ಲೀಟ್ ಆಗಿ ಎಲ್ಲೂ ತೆಗ್ದಾಕಕ್ಕಾಗಲ್ಲ, ಬಟ್ ನಮ್ಮ ಕೈಲಾದಷ್ಟು ನಾವು ಮಾಡಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಶೇರ್ ಮಾಡಿ. ಮೊದಲೇ ಹೇಳ್ದಂಗೆ ಫಾರ್ಮ್ ಫಿಲ್ ಮಾಡೋದು ಹೇಗೆ ಅಂತ ತೋರಿಸಿ, ಜೊತೆಗೆ ಆನ್ಲೈನ್ ಫಾರ್ಮ್ನ ಹೇಗೆ ಫಿಲ್ ಮಾಡೋದು ಅಂತ ತೋರಿಸ್ತೀನಿ. ಕಡೆವರೆಗೂ ಈ ವಿಡಿಯೋ ನೋಡಿ ಶೇರ್ ಮಾಡಿ ನಿಮ್ಮವ್ರಿಗೆಲ್ಲ. ಅಲ್ಲಿಗೆ SIR ಫಾರ್ಮ್, ಮ್ಯಾನ್ಯುಯಲ್ ಫಾರ್ಮ್ ನಿಮಗೆ ಕೊಟ್ಟಿರ್ತಾರಲ್ಲ, ಅದನ್ನ ಹೇಗೆ ಫಿಲ್ ಮಾಡೋದು ಅಂತ ತಿಳ್ಕೊಳ್ಳೋಣ. ನಿಮ್ಗೆ 2 ಫಾರ್ಮ್ ಕೊಟ್ಟಿರ್ತಾರೆ. ಒಂದು ಫಾರ್ಮ್ ಫಿಲ್ ಮಾಡಿ, 2 ಫಾರ್ಮ್ನ ಫಿಲ್ ಮಾಡ್ಬೇಕು ನೀವು. ಒಂದು ಅವ್ರಿಗೆ ಕೊಟ್ಟು ಅವರು ಸೈನ್ ಹಾಕಿ ನಿಮ್ಗೆ ಇನ್ನೊಂದು ಕಾಪಿನ ನಿಮ್ಗೆ ವಾಪಸ್ ಕೊಡ್ತಾರೆ. ಅದು ನಿಮಗೆ ಪ್ರೂಫ್ ನೀವು ಸಬ್ಮಿಟ್ ಮಾಡೋದಕ್ಕೆ. ಅರ್ಥ ಆಯ್ತು ಅನ್ಕೋತೀನಿ. 2 ಫಾರ್ಮ್ ಕೊಟ್ಟಿರ್ತಾರೆ, 2 ಫಿಲ್ ಮಾಡ್ಬೇಕು. ಒಂದು ಫಿಲ್ ಮಾಡಿ ಅವ್ರಿಗೆ ಸಬ್ಮಿಟ್ ಮಾಡ್ತಾರೆ, ಇನ್ನೊಂದು ಅವರು ಸಿಗ್ನೇಚರ್ ಹಾಕಿ ನಿಮಗೆ ಕೊಡ್ತಾರೆ. ಸೊ ಫಾರ್ಮ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಇಲ್ಲಿ ಟಾಪ್ ನಲ್ಲಿ ನಿಮ್ಮ ಲೇಟೆಸ್ಟ್ ಇನ್ಫಾರ್ಮೇಶನ್, ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಇವತ್ತಿನ ಮಟ್ಟಿಗೆ ಅವ್ರಿಗೆ, I don't know when they updated the data, maybe 1 year 2 years, ಲೇಟೆಸ್ಟ್ ಇನ್ಫಾರ್ಮೇಶನ್ ಅವ್ರ ಹತ್ರ ಇದೆ. ಅಂದ್ರೆ ನಿಮ್ಮ ಲೇಟೆಸ್ಟ್ ಎಲೆಕ್ಷನ್ ID ನಂಬರ್, ಎಪಿಕ್ ನಂಬರ್ ಅಂತ ಕರೀತಾರೆ. ನಿಮ್ಮ ವೋಟ್ ಬೂತ್ ಇರುತ್ತಲ್ಲ, ಅದಕ್ಕೆ ಹೊಸ ನಂಬರ್ಗಳು ಅಸೈನ್ ಆಗಿದೆ. ಅವಾಗ ಬೇರೆ ಇತ್ತು, ಇವಾಗ ಬೇರೆ ಇದೆ. ಆ ಡೀಟೇಲ್ಸ್ ಇಲ್ಲಿ ಇರುತ್ತೆ. ಅವ್ರು ಸ್ಕ್ಯಾನ್ ಮಾಡ್ತಾರೆ. ಅವರು ಸ್ಕ್ಯಾನ್ ಮಾಡಿದಾಗ ಅವ್ರಿಗೆ ಸಿಗೋ ಇನ್ಫಾರ್ಮೇಶನ್ 2002 ನಲ್ಲಿ ನಮ್ಮ ಇನ್ಫಾರ್ಮೇಶನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನಲ್ಲಿ ಹೇಗಿತ್ತು ಅದರ ಪ್ರಕಾರ ಇರುತ್ತೆ. ನೆನಪಿರ್ಲಿ, 2002 ಡೇಟಾ. 2002 ಡೇಟಾ ಅಂದ್ರೆ ನಿಮ್ಗೆ ಇಲ್ಲಿ ದೊಡ್ಡ ಸಮಸ್ಯೆ ಬರೋದ್ರೆ ಮೊಬೈಲ್ ನಂಬರ್ ಚೇಂಜ್ ಆಗಿರೋದು. ಸೊ ಮೊಬೈಲ್ ನಂಬರ್ ಚೇಂಜ್ ಆಗಿರೋದು ಅದು ಒಂದು ಸಮಸ್ಯೆ. ಅದೇನು ಅಂತ ಮುಂದೆ ಹೇಳ್ತೀನಿ. ಓಕೆ, ಸೊ ಬಹಳ ಡೀಟೇಲ್ಸ್ ಚೇಂಜ್ ಆಗಿರುತ್ತೆ. ಬಾಡಿಗೆ ಮನೇಲಿ ಅಲ್ಲಿ ಇಲ್ಲಿ ಹೋಗಿರ್ತಾರೆ. ಸೊ ನೀವು 2002 ನಲ್ಲಿ ಯಾವ ಬಾಡಿಗೆ ಮನೇಲಿ ಇದ್ರಿ, ಎಲ್ಲಿದ್ರಿ, ಆ ಡೀಟೇಲ್ಸ್ ನ ಅಲ್ಲಿ ಟೋಲ್ ಬೂತ್ ಅಲ್ಲಿ, ವೋಟ್ ಬೂತ್ ಅಲ್ಲಿ ಏನಿರುತ್ತೋ ಅದ್ರ ಪ್ರಕಾರ ನೀವು ಡೀಟೇಲ್ಸ್ ಫಿಲ್ ಮಾಡ್ಬೇಕು ಇದರಲ್ಲಿ. ಸೊ ಮತ್ತೊಮ್ಮೆ ಹೇಳ್ಬೇಕು ಅಂದ್ರೆ ಟಾಪ್ ನಲ್ಲಿ ಇರೋದು ಲೇಟೆಸ್ಟ್ ಇನ್ಫಾರ್ಮೇಶನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ನೀವು ಇಲ್ಲಿ ಫಿಲ್ ಮಾಡ್ಬೇಕಾಗಿರೋದು 2002 ಇನ್ಫಾರ್ಮೇಶನ್. ಓಕೆ, ಅರ್ಥ ಆಯ್ತಲ್ಲ. ಅವ್ರು ಸ್ಕ್ಯಾನ್ ಮಾಡಿ ಚೆಕ್ ಮಾಡ್ತಾರೆ. ನೀವು ಫಿಲ್ ಮಾಡೋ ಡೀಟೇಲ್ಸ್ ಅಲ್ಲಿ ಮ್ಯಾಚ್ ಆದ್ರೆ ನಿಮ್ ಫಾರ್ಮ್ ಅಕ್ಸೆಪ್ಟ್ ಮಾಡ್ತಾರೆ. ನಿಮ್ ಡೇಟಾ ಮ್ಯಾಚ್ ಆಗಿಲ್ಲ ಅಂದ್ರೆ ಫಾರ್ಮ್ ರಿಜೆಕ್ಟ್ ಮಾಡ್ತಾರೆ. ಆಮೇಲೆ ಅದು ತಗೊಂಬನ್ನಿ ಅಂತ ಕಳಿಸ್ತಾರೆ. ಆಗ್ಲೇ ಹೇಳಿದ್ನಲ್ಲ ಆ ರೀತಿ. ಸೊ ಇಲ್ಲಿ ನೋಡಿ ನಿಮ್ಮ ಹಳೆ ಫೋಟೋನು ಇರುತ್ತೆ. ಈಗ ನೀವು ನಿಮ್ಮ ರೀಸೆಂಟ್ ಫೋಟೋ ಇಲ್ಲಿ ಅಂಟಿಸ್ಬೇಕು. ಸೊ ಈಗ 2002 ನಲ್ಲಿ ನೀವು ವೋಟ್ ಮಾಡಿದ್ರೋ ಇಲ್ವೋ ಅದ್ರ ಮೇಲೆ ಈ 2 ಫೀಲ್ಡ್ ಡಿಪೆಂಡ್ ಆಗುತ್ತೆ. ನೀವು 2002 ನಲ್ಲಿ ವೋಟ್ ಮಾಡಿದ್ರೆ, 2002 ನಲ್ಲಿ ವೋಟ್ ಮಾಡಿದ್ರೆ ಇಲ್ಲಿ ಫಿಲ್ ಮಾಡಬೇಕು. 2002 ನಲ್ಲಿ ವೋಟ್ ಮಾಡಿಲ್ಲ ಅಂದ್ರೆ ಇಲ್ಲಿ ನಿಮ್ಮ ಇನ್ಫಾರ್ಮೇಶನ್ ಅಲ್ಲ, ನಿಮ್ಮ ತಂದೆ ತಾಯಿ ಅಥವಾ ಅಜ್ಜಿ ತಾತ ಇನ್ಫಾರ್ಮೇಶನ್ ಫಿಲ್ ಮಾಡ್ಬೇಕಾಗುತ್ತೆ. ಸೊ ಮತ್ತೊಮ್ಮೆ ಜ್ಞಾಪಕ ಇಟ್ಕೊಳ್ಳಿ, 2002 ನಲ್ಲಿ ನೀವು ವೋಟ್ ಮಾಡಿದ್ರೆ ಇಲ್ಲಿ ನಿಮ್ಮ ಇನ್ಫಾರ್ಮೇಶನ್. 2002 ನಲ್ಲಿ ವೋಟ್ ಮಾಡಿಲ್ಲ ಅಥವಾ ನಿಮ್ಮ ID ಏನಾರ ಚೇಂಜ್ ಆಯ್ತು ಇದ್ರೂನು ಈಗೇನೋ ಸಿಗ್ತಾ ಇಲ್ಲ, ಅದು ಹಾಳಾಗೋಯ್ತು, ಬಟ್ ಆಲ್ರೆಡಿ ID ಚೇಂಜ್ ಆಗ್ಬಿಟ್ಟಿದೆ. ಆಗ್ಲೇ ಹೇಳ್ದಂಗೆ ಇಲ್ಲೊಬ್ರು 3 ID ಇತ್ತು, ನಮ್ದು ಹಳೇದೊಂದು ಹೊಸದೊಂದಿತ್ತು. ಆ ತರ ಇದ್ದಾಗ ನೀವು ಸೇಫ್ ಬೆಟ್ ಅಂದ್ರೆ ನಿಮ್ಮ ತಂದೆ ತಾಯಿ ಅಥವಾ ಅಜ್ಜಿ ತಾತ ಅವರ ಡೀಟೇಲ್ಸ್ ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಓಕೆ, ಸೊ ಈಗ ಫಾರ್ಮ್ ನಲ್ಲಿ ಏನಿದೆ ಅಂತ ಸ್ವಲ್ಪ ಹತ್ರದಿಂದ ನೋಡೋಣ. ಇಲ್ಲಿ ಕೆಳಗಡೆ ಈ ಭಾಗದಲ್ಲಿ ಇಲ್ಲಿ ಏನೇ ಮಾಡಿದ್ರು ನೀವು ನಿಮ್ಮ ಡೀಟೇಲ್ಸ್ ನ ಹಾಕ್ಬೇಕು. ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಆಧಾರ್ ಸಂಖ್ಯೆ, ನಿಮ್ಮ ಮೊಬೈಲ್ ನಂಬರು, ಆಧಾರ್ ನಂಬರು, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ಅದು ಕೆಳಗಡೆ ಅವ್ರದ್ದು ಎಪಿಕ್ ನಂಬರು
ಲಭ್ಯವಿದ್ದಲ್ಲಿ ಅಂದ್ರೆ ಆಪ್ಷನಲ್ ಅಂತ. ಸೊ ಇದ್ರೆ ಹಾಕಿ, ಇಲ್ಲದ್ರೆ ಏನು ಪರವಾಗಿಲ್ಲ, ಹಾಕಿಲ್ಲ ಅಂದ್ರೆ ನಡೆಯುತ್ತೆ. ಆಮೇಲೆ ನಿಮ್ಮ ಸಂಗಾತಿಯ ಹೆಸರು, ನಿಮ್ಮ ಸಂಗಾತಿ ಅಂದ್ರೆ ನಿಮ್ಮ ಸ್ಪೌಸ್ ಹೆಸರು, ಅದನ್ನ ಹಾಕ್ಬೇಕಾಗುತ್ತೆ. ಅಗೇನ್ ಇದು ಆಪ್ಷನಲ್ಲು. ಕೆಳಗಡೆ ಎಪಿಕ್ ಐ ಡಿ, ವೋಟರ್ ಐ ಡಿ ನಂಬರ್ನ ಎಪಿಕ್ ನಂಬರ್ ಅಂತ ಕರೀತಾರೆ, ಅದು ಆಪ್ಷನಲ್. ನೀವು ಇದ್ರೆ ಫಿಲ್ ಮಾಡಿ, ಇಲ್ಲದ್ರೆ ಫಿಲ್ ಮಾಡದಿದ್ರು ನಡೆಯುತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸ್ ಕೆಳಗಡೆ, ಇಲ್ಲಿ ಮೇಲ್ಗಡೆ ಎಲ್ಲೇ ಫಿಲ್ ಮಾಡಿ, ಇಲ್ಲಿ ಕೆಳಗಡೆ ಬರೋ ಡೇಟ್ ಆಫ್ ಬರ್ತ್, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಆಧಾರ್, ನಿಮ್ಮ ತಂದೆ ತಾಯಿ ಅಥವಾ ತಂದೆ ತಾಯಿ ಸ್ಪೌಸ್ ಹೆಸರು. ಕೆಳಗಡೆ ಸಿಗ್ನೇಚರ್ ಮಾಡಬೇಕು. ಇಲ್ಲಿ ನೋಡಿ ಕರೆಕ್ಟ್ ಆಗಿ ದಿನಾಂಕದೊಂದಿಗೆ ಅಂತ ಕೊಟ್ಟಿದ್ದಾರೆ. ಸೊ ದಿನಾಂಕದೊಂದಿಗೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ವಿತ್ ಡೇಟ್ ನೀವು ಸೈನ್ ಮಾಡಿದಾಗ ಪಕ್ಕದಲ್ಲೇ ಡೇಟ್ ಹಾಕಿ. ಅರ್ಥ ಆಯ್ತು ಅನ್ಕೋತೀನಿ. ಸೊ ಈ ಡೀಟೇಲ್ಸ್ ಆಯ್ತು. ಇಲ್ಲಿ ಮೇಲ್ಗಡೆ ಭಾಗಕ್ಕೆ ಹೋಗೋಣ ಈಗ. ಸೊ ಮೇಲ್ಗಡೆ ಭಾಗದಲ್ಲಿ ಹೋದ್ರೆ ನೀವು ಇಲ್ಲಿ, ಸೊ ನೀವು 2002 ನಲ್ಲಿ ವೋಟ್ ಮಾಡಿದ್ರೆ ನಿಮ್ಮ ಹೆಸರು, ನಿಮ್ಮ ಎಪಿಕ್ ನಂಬರ್, ವೋಟರ್ ಐ ಡಿ ನಂಬರು, ನಿಮ್ಮ ತಂದೆ ಹೆಸರು ಅಥವಾ ತಾಯಿ ಹೆಸರು, ಅವರ ಸಂಬಂಧ ತಂದೆ ಅಥವಾ ತಾಯಿ, ನಿಮ್ಮ ಜಿಲ್ಲೆ, ನಿಮ್ಮ ರಾಜ್ಯ ಬೆಂಗಳೂರು, ಆಮೇಲೆ ಇಲ್ಲಿ ವಿಧಾನಸಭಾ ಕ್ಷೇತ್ರ ಅಂದ್ರೆ ಯಾವ ಇದರಲ್ಲಿ ಏರಿಯಾದಲ್ಲಿ ನೀವು ವೋಟ್ ಮಾಡಿದ್ದು ಅಂತ. ನಮ್ಮದು ಬಸವನಗುಡಿ. ನಾನು ಆಗ್ಲೇ ಹೇಳ್ದಂಗೆ ನೋಡಿ ನಂಬರ್ಸ್ ಚೇಂಜ್ ಆಗಿದೆ. ಮೇಲ್ಗಡೆ ಬಸವನಗುಡಿ ನಂಬರ್ ಬೇರೆ ಇದೆ, ಆವಾಗ ಇದ್ದಿದ್ದು 82. ಓಕೆ, ಸೊ ಇಲ್ಲಿ ನಾನು 82 ಅಂತ ಬರೀಬೇಕು. ಪ್ಲಸ್ ಆ ವೋಟರ್ ಲಿಸ್ಟ್ ಅಲ್ಲಿ ನನ್ನ ಸೀರಿಯಲ್ ನಂಬರ್ ಇದೆ, ನನ್ನ ಹೆಸರು ಸೀರಿಯಲ್ ನಂಬರು, ಆ ಸೀರಿಯಲ್ ನಂಬರು ಹಾಕ್ಬೇಕು ಇಲ್ಲಿ. ಇಲ್ಲಿ ಕ್ರಮ ಸಂಖ್ಯೆಯಲ್ಲಿ ಭಾಗ ಸಂಖ್ಯೆ, ಆ ವೋಟಿಂಗ್ ಬೂತ್ ಒಂದು ನಂಬರ್ ಇರುತ್ತೆ, ಅದು ಪಾರ್ಟ್ ನಂಬರ್. ಸೊ ಅರ್ಥ ಆಯ್ತಲ್ಲ, ಇದು ವಿಧಾನಸಭಾ ಕ್ಷೇತ್ರ ನಂಬರ್ ಅಂಡ್ ಹೆಸರು. ಅದೇ ಇಲ್ಲೂ ಹೆಸರು ಬರ್ಬೇಕು, ಅದೇ ಇದು ಬಸವನಗುಡಿ 82. ಇಲ್ಲಿ ಭಾಗ ಸಂಖ್ಯೆ, ಆ ವೋಟ್ ಬೂತ್ ಒಂದು ನಂಬರ್ ಇರುತ್ತೆ, ಅದು ಪಾರ್ಟ್ ನಂಬರು. ಇಲ್ಲಿ ಆ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಸೀರಿಯಲ್ ನಂಬರ್. ಇದು ನಿಮ್ಮ ಹತ್ರ ಇಲ್ಲ ಅಂದ್ರೆ ನಿಮ್ಮ ಈ BLO ಬೂತ್ ಲೆವೆಲ್ ಆಫೀಸರ್ ನಂಬರ್ಗೆ ಮೆಸೇಜ್ ಮಾಡಿ, ಕಾಲ್ ಮಾಡಿ ಕೇಳಿ, ನಾನು ನಿಮ್ಮ ಡೀಟೇಲ್ಸ್ ಹಾಕಿ, ನಿಮ್ಮ ಎಪಿಕ್ ನಂಬರ್ ಹಾಕಿ, ನನ್ನ 2002 ಡೀಟೇಲ್ಸ್ ಬೇಕು ಅಂತ ಕೇಳಿ. ಲೇಟೆಸ್ಟ್ ಎಲ್ಲ ಫಾರ್ಮಲ್ ಇರೋದೇ ಕೊಡ್ತಾರೋ, ಅದು ಬೇಕಾಗಿಲ್ಲ ನಮಗೆ. 2002 ನಲ್ಲಿರೋ ಡೀಟೇಲ್ಸ್ ಬೇಕು ಅಂತ ಹೇಳಿ. ನಿಮ್ಗೆ ಬೇಕಾಗಿರೋದು ಎರಡೇ ಇನ್ಫಾರ್ಮೇಶನ್, ಒಂದು ಭಾಗ ಸಂಖ್ಯೆ, ಇನ್ನೊಂದು ಕ್ರಮ ಸಂಖ್ಯೆ, ಪಾರ್ಟ್ ನಂಬರ್ ಅಂಡ್ ಸೀರಿಯಲ್ ನಂಬರ್. ಇದು ನಿಮ್ಗೆ ಗೂಗಲ್ ನಲ್ಲೇ ಸಿಗುತ್ತೆ, ಹಳೇದು ಯಾವುದು ಹೊಸದು ಯಾವುದು ಅಂತ. ಸೊ ಅರ್ಥ ಆಯ್ತು ಅನ್ಕೋತೀನಿ. ಇಲ್ಲಿ 2002 ನಲ್ಲಿ ನೀವು ವೋಟ್ ಮಾಡಿದ್ರೆ ಇಲ್ಲಿ ನಿಮ್ಮ ಡೀಟೇಲ್ಸ್ ತುಂಬಿ. 2002 ನಲ್ಲಿ ನೀವು ವೋಟ್ ಮಾಡಿಲ್ಲ ಅಂದ್ರೆ ನೀವು ಇಲ್ಲಿ ತುಂಬಬೇಕಾಗುತ್ತೆ. ಇಲ್ಲಿ ಏನಂದ್ರೆ ನಿಮ್ಮ ತಂದೆ ತಾಯಿ ಹೆಸರು ಹಾಕ್ಬಹುದು, ಇಲ್ಲ ತಾತ ಅಜ್ಜಿ ಅವ್ರ ಹೆಸರು ಹಾಕಿ, ಅವರ ಎಪಿಕ್ ನಂಬರ್, ಅವ್ರ ವೋಟರ್ ಐ ಡಿ, ಅವರ ತಂದೆ ಹೆಸರು ಅಥವಾ ತಾಯಿ ಹೆಸರು, ಆಮೇಲೆ ಅವರ ಜಿಲ್ಲೆ. ಅಗೇನ್ ನೀವು ಇಲ್ಲಿ ಫಿಲ್ ಮಾಡಿದ್ರು, ನೀವೇ ವೋಟ್ ಮಾಡಿದ್ರು ಅಥವಾ ನಿಮ್ ತಂದೆ ತಾಯಿ ವೋಟ್ ಮಾಡಿದ್ರು ಹಾಕಿದ್ರು, ಅಲ್ಲಿ ನಿಮ್ಗೆ ಮುಖ್ಯವಾಗಿ ಬೇಕಾಗಿರೋದು ಅಂದ್ರೆ ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ, ಪಾರ್ಟ್ ನಂಬರ್ ಅಂಡ್ ಸೀರಿಯಲ್ ನಂಬರ್. ನಿಮ್ಗೆ ಅದ್ರದ್ದು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಈಗ. ವೋಟರ್ ಲಿಸ್ಟ್ ಇದನ್ನು ನೀವು ನಾನು ತೋರಿಸೋ ವೆಬ್ಸೈಟ್ ನಲ್ಲಿ ಡೌನ್ಲೋಡ್ ಮಾಡ್ಬೋದು. ಆದ್ರೆ ನಿಮ್ಗೆ ಈ ಡೀಟೇಲ್ಸ್ ಬೇಕಾಗುತ್ತೆ, ಅವತ್ತಿನ ಆ ವಿಧಾನಸಭಾ ಕ್ಷೇತ್ರದ ನಂಬರು, ಅಲ್ಲಿ ವೋಟ್ ಬೂತ್ ನಂಬರು, ಆಮೇಲೆ ಅದೆರಡು ಇದ್ರೆ ಸಾಕು ನಿಮ್ಗೆ. ಸೊ ನೋಡಿ, ನಾನು ಹೇಳ್ದಂಗೆ ಇದು 82, ಇವಾಗೇನೋ 170 ಏನೋ ಆಗಿರ್ಬೇಕು ಬಸವನಗುಡಿ. 109 ಇದೆ, ಈಗಲೂ ಅದೇನೋ ಬದಲಾಗಿದೆ ಅದು. ಸೊ ಈಗ ಕೆಳಗಡೆ ಬಂದ್ರೆ ಇದು ವೋಟರ್ ಅವತ್ತು ಮಾಡಿ 2000 ಲಿಸ್ಟ್ ಇದೆ ನೋಡಿ, ಎಲ್ಲ ಅವ್ರದ್ದು ಹೆಸರು. ಸೊ ಹೆಸರು, ಅವರ ಡೋರ್ ನಂಬರು, ಅವ್ರ ಹೆಸರು ಇದೆಲ್ಲ ಇದೆ, ವಯಸ್ಸು, ಜೆಂಡರ್, ಆ ರೀತಿ ಇದೆ. ಸೊ ಇದು ಸೀರಿಯಲ್ ನಂಬರ್ ಅಂದ್ರೆ. ಸೊ ಇದು ಸೀರಿಯಲ್ ನಂಬರು, ನಿಮ್ಮ ವೋಟ್ ಬೂತ್ ಆಧಾರ್ ನಂಬರು, ಭಾಗದ ಸಂಖ್ಯೆ ನೋಡಿ, ಇದು 109. ಸೊ ಇದು ನನ್ನದು, ಸೊ ನಮ್ಮ ಏರಿಯಾದು. ಸೊ ನಿಮ್ಮ ಏರಿಯಾದು ಇರುತ್ತೆ, ಅದನ್ನ ತಿಳ್ಕೊಳ್ಳಿ. ಅದನ್ನ ತಿಳ್ಕೊಂಡ ಮೇಲೆ ನೀವು ಇಲ್ಲಿ ಫಿಲ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ ನಿಮ್ಗೆ. ಅವೆರಡು ಇದ್ರ ಇಲ್ಲೇ ಎಲ್ಲ ಆನ್ಲೈನ್ ನಲ್ಲೂ ನೀವು ಈಸಿಯಾಗಿ ಸಬ್ಮಿಟ್ ಮಾಡೋದು. ಸೊ ಮ್ಯಾನ್ಯುಯಲ್ ಫಾರ್ಮ್ ಫಿಲ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟ್ ನಾವು ಆನ್ಲೈನ್ ಪ್ರಕ್ರಿಯೆನ ನೋಡೋಣ. ಆನ್ಲೈನ್ ಪ್ರೊಸೀಜರ್, ಆನ್ಲೈನ್ ನಲ್ಲಿ SIR ಸಬ್ಮಿಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದು ಏನೇನು ಇನ್ಫಾರ್ಮೇಶನ್ ನಿಮ್ಮಲ್ಲಿ ಇರಬೇಕು, ಪ್ಲಸ್ ಇನ್ನೊಂದೆರಡು ವಿಷಯ ಹೇಳ್ತೀನಿ. ಸೊ ಮುಖ್ಯವಾಗಿ ನಿಮಗೆ ಬೇಕಾಗಿರೋದು, ನಾನು ಹೇಳ್ದಂಗೆ ಪಾರ್ಟ್ ನಂಬರು, ಸೀರಿಯಲ್ ನಂಬರು, ಪ್ಲಸ್ ನಿಮ್ಗೊಂದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕಾಗುತ್ತೆ. ಸೊ ಅದು ಹೇಗೆ ಮಾಡೋದು ಅದನ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ಆನ್ಲೈನ್ ನಲ್ಲಿ ನಿಮ್ಮ ಹೆಸರನ್ನ ಹುಡುಕ್ಬೋದು. ಇಲ್ಲಿ ನೋಡಿ, voters.eci.gov.in ಹೋಗಿ ನೀವು ಇಲ್ಲಿ ಸರ್ಚ್ ಯುವರ್ ಲಾಸ್ಟ್ ನೇಮ್ ಇನ್ SIR ಅಂತ ಕೊಟ್ರೆ ಈ ಪೇಜ್ ಬರ್ತದೆ ನಿಮಗೆ. ಈ ಪೇಜ್ ನಲ್ಲಿ ನೋಡಿ, ನಿಮಗೆ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಎಲ್ಲಿವರೆಗೂ ಆರಾಮಾಗಿ ಹೋಗ್ಬೋದು ಅಂತ ತೋರಿಸ್ತೀನಿ. ನಿಮ್ಮ ಏರಿಯಾ ನಿಮಗೆ ಗೊತ್ತಿರುತ್ತೆ ಯೂಶಲಿ. ಸೊ ನಿಮ್ಮ ಏನಂತಾರೆ ಇದು ಡಿಸ್ಟ್ರಿಕ್ಟ್. ಸೊ BMP ನನಗೆ ನೋಡಿ, ನಮ್ಮ ಏರಿಯಾ BMP ಅಂತ ಒಂದಿದೆ, ನನಗೆ ಗೊತ್ತೇ ಇಲ್ಲ. ನಾನೇನಿದ್ರು
ರೂರಲ್ ಅರ್ಬನ್ ಅಂತ ಇಟ್ಕೊಂಡಿದೆ ಬ್ಯಾಂಗ್ಳೂರು. ಸೊ ಇಲ್ಲಿ ಹೊಸ BMP ಇದೆ. ಸೊ ನಮ್ಮ ಏರಿಯಾ ಎಲ್ಲ ಅದ್ರೊಳಗೆ ಬರ್ತದೆ. ಸೊ ನಿಮ್ಮ ಏರಿಯಾ ಅಕ್ಕಪಕ್ಕ ನೀವು ಹುಡ್ಕೊಂಡು ಇಲ್ಲಿವರೆಗೂ ಬರ್ಬೋದು. ಪೋಲಿಂಗ್ ಸ್ಟೇಷನ್ ನಿಮಗೆ 2002ನಲ್ಲಿ ನೀವು ವೋಟ್ ಮಾಡಿರ್ತೀರಾ, ಎಲ್ಲೋ ಯಾವುದೋ ಸ್ಕೂಲೋ ಗೌರ್ಮೆಂಟ್ ಬಿಲ್ಡಿಂಗು ಏನೋ ಇರ್ತದೆ, ಅದು ಜ್ಞಾಪಕ ಇದ್ರೆ ನಿಮ್ಗೆ ಆರಾಮಾಗಿ ಸಿಗ್ತದೆ. ಬಟ್ ಅದು ಏರಿಯಾ ಸಿಕ್ಕಿದ್ರು ನಿಮ್ಗೆ ರೂಮ್ ಸಿಗೋದು ಅದು ಕೆಲವು ಸರಿ ನೋಡಿ, ಇಲ್ಲಿ ಜ್ಞಾನೋದಯ ಸ್ಕೂಲು ರೂಮ್ 1, ರೂಮ್ 2, ರೂಮ್ 3 ಅದೆಲ್ಲ ಜ್ಞಾಪಕ ಇದ್ರೆ ಓಕೆ, ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ನನಗೆ ಗವಿಗಂಗಾಧರ ದೇವಸ್ಥಾನ ಇದನ್ನ ನೋಡಿ, ಇಲ್ಲಿ ನನಗೆ ನಮ್ಮ ಪೋಲಿಂಗ್ ಸ್ಟೇಷನ್ ಸಿಕ್ತು. ಸೀರಿಯಲ್ ನಂಬರ್ ಸಿಗೋದು ಕಷ್ಟ. ಅದಕ್ಕೆ ನಾನು ಹೇಳಿದ್ದು ನಿಮಗೆ, ನಿಮ್ಮ ಆ ಫಾರ್ಮ್ನಲ್ಲಿ BLO ಬೂತ್ ಲೆವೆಲ್ ಆಫೀಸರ್ ನಂಬರ್ ಕೊಟ್ಟಿರ್ತಾರೆ. 2002ನಲ್ಲಿ ನೀವು ವೋಟ್ ಮಾಡಿದ್ರೆ ಆ ಸೀರಿಯಲ್ ನಂಬರ್ ಒಂದು ಇಸ್ಕೊಳ್ಳಿ. ಹೊಸ ಪೇಪರಲ್ಲಿ ಇರೋದು ಇಸ್ಕೊಬೇಡಿ. ಯಾಕಂದರೆ ನನ್ನದು ಹಳೇದ್ರಲ್ಲಿ 187 ಇದೆ. ನನಗೆ ಹೊಸ ಫಾರ್ಮ್ ಕೊಟ್ಟಿರೋದ್ರಲ್ಲಿ ನನ್ನ ಸೀರಿಯಲ್ ನಂಬರ್ 271 ಅಂತ ಕೊಟ್ಟಿದ್ದಾರೆ. ಫಾರ್ಮ್ ನೋಡಿ ಹೇಳಿದೆ ಈಗ ನಾನು. ಸೊ ಆ ರೀತಿ ನಿಮಗೆ 2002 ಸೀರಿಯಲ್ ನಂಬರ್ ಇಸ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಹೆಸರು, ನಿಮ್ಮ ಏಜ್ ಆ ಟೈಮ್ನಲ್ಲಿ ಏನಿತ್ತು, ಆಮೇಲೆ ನಿಮ್ಮ ರಿಲೇಷನ್ ಸಂಬಂಧ ಯಾರೊಬ್ಬರದು ಅವ್ರ ಹೆಸರು ಹಾಕಿ ಸರ್ಚ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಸಿಗ್ಬೋದು. ನಾನು ವೋಟರ್ ಲಿಸ್ಟ್ನ ಡೌನ್ಲೋಡ್ ಮಾಡಿದ್ದೆ, ಬಟ್ ಇವಾಗ ಯಾಕೋ ಅದು ಆ ಲಿಂಕ್ ವರ್ಕ್ ಆಗ್ತಾ ಇಲ್ಲ. ನಿಮ್ಗೆ ಅದನ್ನು ತೋರಿಸ್ತೀನಿ ನೋಡಿ, ಇಲ್ಲಿತ್ತು. ಮೋಸ್ಟ್ಲಿ ಇದು ವೀಕೆಂಡ್ ಇರೋದ್ರಿಂದ ವರ್ಕ್ ಆಗ್ತಾ ಇಲ್ವೇನೋ. ಸೊ ಇದು ಕ್ಲಿಕ್ ಮಾಡಿದ್ರೆ ನನಗೆ ಡೀಟೇಲ್ಸ್ ಕೊಡ್ತೀವಿ. ಇವತ್ತೇನೋ ಸಮಥಿಂಗ್ ವೆಂಟ್ ರಾಂಗ್ ಬರ್ತಾ ಇದೆ. ಸೊ ನಿಮ್ಗೆ ಆ ಡೀಟೇಲ್ಸು ಅದೇನಂತಾರೆ ಪಾರ್ಟ್ ನಂಬರ್, ವೋಟಿಂಗ್ ಬೂತ್ ನಂಬರ್ನ ನೀವು ಫಸ್ಟ್ ಹುಡುಕಿ ನಿಮ್ಮ ಏರಿಯಾ ಪ್ರಕಾರ ಅಲ್ಲೋದ್ನಲ್ಲ ಜ್ಞಾನೋದಯ ಸ್ಕೂಲು ಅದೆಲ್ಲ ನೋಡ್ಬೋಲ್ಲ ನಾವಿಲ್ಲಿ. ಸೊ ಅದ್ರ ಪ್ರಕಾರ ನಿಮಗೆ ಹೋದ್ರೆ ನೀವು ಅಲ್ಲಿ ಹುಡುಕ್ಬೋದು. ಅಲ್ಲಿ ನಿಮಗೆ ವೋಟಿಂಗ್ ಬೂತ್ ನಂಬರ್ ಇದ್ರೆ ಸಾಕು, ನೀವು ನಿಮ್ಮ ಏರಿಯಾದು ಡೌನ್ಲೋಡ್ ಮಾಡ್ಕೋಬೋದು ವೋಟರ್ ಲಿಸ್ಟ್. ಅದು ಬಿಟ್ಟು ಇನ್ನೊಂದು ಅಂದರೆ ಫಾರ್ಮ್ 6 ಒಂದು ಅವಾಗಲೇ ಹೇಳಿದ್ದೆ. ಇದು ಹೊಸದಾಗಿ ವೋಟರ್ ರಿಜಿಸ್ಟರ್ ಆಗಬೇಕು ಅಂದರೆ ನೀವು ಫಾರ್ಮ್ 6 ಯೂಸ್ ಮಾಡ್ಬೋದು. ಇಲ್ಲಿ ಒಂದು ಗ್ಲಿಚ್ ಇದೆ. ನಾನು ನೆನ್ನೆ ಮಾಡಿದ ಪ್ರಕಾರ ಇವತ್ತು ಯಾವುದು ಹೊಸಬ್ರದಿಲ್ಲ. ಇಲ್ಲೇನಂದರೆ ಅದು ನೀವು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದ್ರೆ ಕನ್ನಡದಲ್ಲಿ ಅದು ಕನ್ವರ್ಟ್ ಮಾಡಿ ತಗೊಳುತ್ತೆ. ಸೊ ಅದು ಕರೆಕ್ಟಾಗಿ ಇದೆಯಾ ಇಲ್ವೋ ನೋಡ್ಕೊಳ್ಳಿ. ಯಾಕಂದರೆ ನಾನು KG ನಗರ್ ಅಂತ ಹಾಕಿದ್ರೆ ಅದು ಕಿಲೋಗ್ರಾಮ್ ನಗರ್ ಅಂತ ತಗೋತು. KG ನಗರ್ ಅಂದರೆ ಕೆಂಪೇಗೌಡ ನಗರ, ಆ ರೀತಿ. ಸೊ ಟ್ರಾನ್ಸ್ಲೇಷನ್ ಇವೇನೋ ಅಬ್ರಿವಿಯೇಷನ್ ವರ್ಡ್ ಯೂಸ್ ಮಾಡಿದ್ರೆ ಅದು ಮಾಮೂಲಿ ರೂಟೀನ್ ಏನಂತಾರೋ ಅದು ಎಕ್ಸ್ಪ್ಯಾಂಡ್ ಮಾಡಿ ತಗೊಳ್ತಾ ಇದೆ. ಸೊ ಅದನ್ನ ಒಂದು ಸ್ವಲ್ಪ ಗಮನಿಸಿ ನೀವು ಸಬ್ಮಿಟ್ ಮಾಡಿ. ಇಲ್ಲೂ ಅಷ್ಟೇ, ನೀವು ಆರಾಮಾಗಿ ಫಾಲೋ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಂಡು ಹೋಗಿ. ನೀವು ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಒಂದು ಪೋರ್ಷನ್ಗೆ ಹೋದರೆ ಆವಾಗಲೇ ಹೇಳಿದ ಪ್ರಕಾರ ಅದು ನೆಕ್ಸ್ಟ್ ನಾನು ತೋರಿಸ್ತೀನಿ ಆನ್ಲೈನ್ ಪ್ರೊಸೀಜರ್ಲಿ ಏನಾಗುತ್ತೆ ಅಂತ. ಇವ್ರು ಹೆಂಗೆ ಡಿಸೈನ್ ಮಾಡಿದ್ದಾರೆ ಅಂದರೆ ಸ್ಕ್ರಾಲ್ ಡೌನು ಬಾಕ್ಸ್ ಬೈ ಬಾಕ್ಸ್ ಇನ್ಫಾರ್ಮೇಷನ್ ಹಾಕ್ಕೊಂಡು ಹೋಗ್ಬೇಕು. ನೀವು ಮೇಲ್ಗಡೆ ನೀವು ಇನ್ಫಾರ್ಮೇಷನ್ ಹಾಕ್ಬಿಟ್ಟು ಸುಮ್ಮನೆ ಸ್ಕ್ರಾಲ್ ಡೌನ್ ಮಾಡಿ ಕೆಳಗೆ ಹೋದರೆ ಅದು ವರ್ಕ್ ಆಗಲ್ಲ. ನಿಮ್ಗೆ ಏನಕ್ಕೆ ಅಂತ ಗೊತ್ತಾಗಲ್ಲ. ಅಲ್ಲಿ ನೆಕ್ಸ್ಟ್ ಅಂತ ಒಂದು ಬಟನ್ ಇದೆ, ಅದು ಕ್ಲಿಕ್ ಮಾಡಿದ್ರೆ ಮಾತ್ರ ಅದು ಸಬ್ಮಿಟ್ ಆದಂಗೆ ಲೆಕ್ಕ ಹೊಸ ಇನ್ಫಾರ್ಮೇಷನ್ ಎಂಟ್ರಿ ಮಾಡಬೇಕು. ಸೊ ಅದನ್ನ ಇವಾಗ ನೋಡ್ತೀರಾ ಈಗ. ಸರಿ ಬನ್ನಿ, ಈಗ ನಾವು ಆನ್ಲೈನ್ ಮಾಡೋದು ಹೆಂಗೆ ಅಂತ ನೋಡೋಣ. ವೆಬ್ಸೈಟ್ ಓಪನ್ ಮಾಡಿದ್ಮೇಲೆ ಒಂದು ಲಾಗಿನ್ ಕ್ರಿಯೇಟ್ ಮಾಡಬೇಕು. ನೀವು ಯಾರ್ದು ಬೇಕಾದ್ರೂ ಲಾಗಿನ್ ಕ್ರಿಯೇಟ್ ಮಾಡ್ಬೋದು. ಒಂದು ಲಾಗಿನ್ ಕ್ರಿಯೇಟ್ ಇದ್ದರೆ ಅವರ ಲಾಗಿನ್ನಲ್ಲಿ ಯೂಸ್ ಮಾಡಿಕೊಂಡು ಬೇರೆಯವ್ರದ್ದು ಎಲ್ಲಾದರೂ ಸಬ್ಮಿಟ್ ಮಾಡ್ಬೋದು. ಲಾಗಿನ್ ಯೂಸರ್ ID-ಗೂ ನಿಮ್ಮ ಸಬ್ಮಿಷನ್ಗೂ ಸಂಬಂಧ ಇಲ್ಲ ಆಗ. ಸೊ ಲಾಗಿನ್ ID ಯಾರ್ದು ಬೇಕಾದ್ರೂ ಆಗಿರ್ಬೋದು. ಈಗ ನಾನು ಲಾಗಿನ್ ID ಕ್ರಿಯೇಟ್ ಮಾಡ್ತೀನಿ. ಮೊಬೈಲ್ ನಂಬರ್ ಹಾಕಿ ನೀವು ಈ ಕ್ಯಾಪ್ಚಾನ ಎಂಟ್ರಿ ಮಾಡಿದ್ರೆ ಇಮೇಲ್ ಆಪ್ಷನಲ್ಲೂ ಹಾಕಕ್ಕೆ ಹೋಗಬೇಡಿ. ಸೊ ಕಂಟಿನ್ಯೂ ಕೊಟ್ಟರೆ ನಿಮಗೆ ನಿಮ್ಮ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಕೇಳುತ್ತೆ. ನಿಮ್ಮ ಫಸ್ಟ್ OTP ಅಂದರೆ. ಸೊ ಈಗ ನನ್ನ ಲಾಗಿನ್ ರಿಜಿಸ್ಟರ್ ಆಯಿತು. ಸೊ ಈಗ ಲಾಗಿನ್ ಮಾಡ್ಬೋದು. ಸೊ ಮೊಬೈಲ್ ಓಕೆ. ಸೊ ಇದು ನಿಮಗೆ ಲಾಗಿನ್ ಪ್ರಕ್ರಿಯೆ ಆಯಿತು. ಸೊ ಲಾಗಿನ್ ಆದಮೇಲೆ ಈ ಲಾಗಿನ್ ಮೆಥಡ್ ನೀವು ಫಾಲೋ ಮಾಡಿದ್ಮೇಲೆ ನೋಡಿ, ಇಲ್ಲಿ 3 ಆಪ್ಷನ್ಸ್ ಇದೆ. ನಿಮ್ಮ ಹೆಸರನ್ನ ಹುಡುಕೋದು, ಅಥವಾ ನೀವು SIR ಆನ್ಲೈನ್ ಫಿಲ್ ಮಾಡೋದು. ಹೊಸ ವೋಟರ್ಗಾದ್ರೆ ಇಲ್ಲಿ ಬಾಟಮ್ನಲ್ಲಿ ಆಪ್ಷನ್ ಇದೆ. ಸೊ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಏನು ಬೇಕು ಅಂದರೆ ಪಾರ್ಟ್ ನಂಬರು ನಾನು ಹೇಳಿದ ಹಾಗೆ, ಆಮೇಲೆ ಸೀರಿಯಲ್ ನಂಬರ್ ಬೇಕಾಗ್ತದೆ. ಪಾರ್ಟ್ ನಂಬರ್ ಅಂದರೆ ನಿಮ್ಮ ವೋಟ್ ಬೂತ್ ನಂಬರು, ಸೀರಿಯಲ್ ನಂಬರು. ಅದ್ರ ಜೊತೆಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಸೊ ಪಾಸ್ಪೋರ್ಟ್ ಸೈಜ್ ಫೋಟೋ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಯಾವ್ದಾದ್ರು ಬ್ರೌಸರ್ ಓಪನ್ ಮಾಡಿ ಪಾಸ್ಪೋರ್ಟ್ ಸೈಜ್ ಫೋಟೋ ಮೇಕರ್ ಅಂತ ಸರ್ಚ್ ಮಾಡಿ, ಯಾವ್ದಾದ್ರು ಲಿಂಕ್ ಸಿಗುತ್ತೆ ನೋಡಿ, ಇಲ್ಲಿ ಬಂತು ಯಾವುದು ನನಗೆ. ಅಲ್ಲಿ ಕ್ಲಿಕ್ ಮಾಡ್ತೀನಿ. ಸೆಲೆಕ್ಟ್ ಇಮೇಜ್ ಅಂತ ಇದೆ. ನನ್ನ ಸಿಸ್ಟಮ್ನಲ್ಲಿ ಆಲ್ರೆಡಿ ಇನ್ಫಾರ್ಮೇಷನ್ ಇದೆ. ಸೊ ನಾನು ಡೌನ್ಲೋಡ್ಸ್ಗೆ ಹೋಗಿ ವಾಟ್ಸಪ್ಪಿಂದ ಡೌನ್ಲೋಡ್ ಮಾಡ್ಕೊಂಡಿರೋ ಇಮೇಜ್ನ ತಗೊಳ್ತೀನಿ. ಇಲ್ಲಿದೆ ನೋಡಿ. ಸೊ ನೀವು ಫೋಟೋ ಹೊಡೆದು ಸೇವ್ ಮಾಡ್ಕೋಬೋದು. ಸಿಸ್ಟಮ್ನಲ್ಲಿ ಸೇವ್ ಮಾಡ್ಕೊಳ್ಳಿ. ನಮ್ಮ ಇಂಡಿಯಾ ಪಾಸ್ಪೋರ್ಟ್ ಸ್ಟ್ಯಾಂಡರ್ಡ್ ಸೈಜ್ ಇಲ್ಲಿ ತೋರಿಸ್ತಾ ನೋಡಿ, ಸೆಲೆಕ್ಟೆಡು. ನೆಕ್ಸ್ಟ್ ಕೊಡಿ. ಸೊ ಇದು ಫೋಟೋ ಇಂದ ಫ್ರೇಮ್ ಆಚೆ ಬಂದಿರೋ ಥರ ಇದೆ. ಇಲ್ಲಿ ಸ್ವಲ್ಪ ನೀವು ಬೇಕಾದ್ರೆ ಅಡ್ಜಸ್ಟ್ ಮಾಡ್ಬೋದು.
ಸೊ ಬ್ಲ್ಯಾಂಕ್ ಸ್ಪೇಸ್ ಬರಲ್ಲ ನಿಮಗೆ ಫೋಟೋನಲ್ಲಿ. ಸೊ ನೋಡಿ ಅಡ್ಜಸ್ಟ್ ಮಾಡಿದ್ದೀನಿ ವಿತಿನ್ ಫ್ರೇಮು, ಸೇವ್ ಆ್ಯಂಡ್ ನೆಕ್ಸ್ಟು. ನೋಡಿ ಈ ರೀತಿ ಪಾಸ್ಪೋರ್ಟ್ ಸೈಜ್ ಆಯಿತು. ಸೊ ಒರಿಜಿನಲ್ಲು ಇದು ನೋಡಿ ಬ್ಯಾಕ್ಗ್ರೌಂಡ್ ಈ ರೀತಿ ಬಂದಿದೆ. ಡೌನ್ಲೋಡ್ ಕೊಡ್ತೀನಿ. ಸೊ ಇಲ್ಲಿ ಡೌನ್ಲೋಡ್. ಸೊ ನಮ್ಮ ಸಿಸ್ಟಮ್ಗೆ ಸೇವ್ ಆಯಿತು. ಇದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಮಾಡೋ ಸ್ಟೆಪ್ಸ್. ಬೇಕಾದ ಇನ್ಫಾರ್ಮೇಶನ್ ಎಲ್ಲ ರೆಡಿ ಇದೆ. ಸೊ ಪಾರ್ಟ್ ನಂಬರ್ ಅಂದರೆ ವೋಟ್ ಬೂತ್ ನಂಬರು ಪ್ಲಸ್ ಆ ವೋಟರ್ ಲಿಸ್ಟು 2002ನಲ್ಲಿ ನಿಮ್ಮ ಎಷ್ಟನೇ ನಂಬರ್ನಲ್ಲಿ ಇದ್ರಿ, ಸೀರಿಯಲ್ ನಂಬರು, ಕ್ರಮ ಸಂಖ್ಯೆನೂ ಸಿಕ್ಕಾಯಿತು. ಪಾಸ್ಪೋರ್ಟ್ ಸೈಜ್ ಫೋಟೋನು ರೆಡಿ ಆಯಿತು. ಸೊ ನೀವು ಕಂಟಿನ್ಯೂ ಮಾಡೋಕ್ಕೆ ಸಬ್ಮಿಟ್ ಮಾಡೋಕ್ಕೆ ಹೋದಾಗ ನಿಮ್ಗೆ ಬರೋ ದೊಡ್ಡ ಸಮಸ್ಯೆ ಅಂದರೆ 2002ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಬೇರೆ ಇದ್ದು ಅದು ನಿಮ್ಮ ಈಗಿನ ಎಪಿಕ್ ಐ ಡಿಗೆ ಲಿಂಕ್ ಆಗಿಲ್ಲ ಅಂದರೆ ನೀವು ಫಸ್ಟ್ ನಂಬರ್ ಲಿಂಕ್ ಮಾಡಬೇಕು, ಆಮೇಲೆ ಸಬ್ಮಿಟ್ ಮಾಡಬೇಕು. ನಂಬರ್ ಲಿಂಕ್ ಮಾಡೋಕ್ಕೆ ಜಾಸ್ತಿ ಟೈಮ್ ಏನು ತೊಗೊಳಲ್ಲ, ಜಸ್ಟ್ 1 or 2 days ತೊಗೊಳುತ್ತೆ. ನಾನು ಆಲ್ರೆಡಿ ಲಾಸ್ಟ್ ವೀಕ್ ಮಾಡಿದವ್ರದ್ದು ಎಲ್ಲ ಆಲ್ರೆಡಿ ಅಪ್ರೂವ್ ಆಗಿತ್ತು. ಸೊ ನಾನು ಫಾರ್ಮ್ ಸಬ್ಮಿಟ್ ಮಾಡಾಯಿತು. ಈಗ 2 days ಮುಂಚೆ ಒಬ್ರದ್ದು ಮಾಡಿದ್ದೆ, ಅವ್ರದ್ದೇ ಇವತ್ತು ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಸೊ ನಂಬರ್ ಲಿಂಕ್ ಮಾಡೋ ಸ್ಟೆಪ್ಪು ತೋರಿಸ್ತೀನಿ, ಬನ್ನಿ ಮುಂದೆ ಹೋಗೋಣ. ಮೊದಲಿಗೆ ನಾವು ಅನ್ಕೊಳ್ಳೋಣ ನಿಮ್ಮ ನಂಬರ್ ಲಿಂಕ್ ಆಗಿಲ್ಲ ಅಂತ. ನಿಮ್ಮ ನಂಬರು ಲಿಂಕ್ ಆಗಿಲ್ಲ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ನಾವು ಹೋಗಿ ಸೆಲೆಕ್ಟ್ ಮಾಡ್ತೀವಿ ನಮ್ಮ ಸ್ಟೇಟ್ ಕರ್ನಾಟಕ, ನಮ್ಮ ಹೆಮ್ಮೆಯ ಕರ್ನಾಟಕ ಫಿಲ್ ಮಾಡಿ ಆಯಿತು. ಒಂದು ನಿಮಿಷ. ಸೊ ನಿಮ್ಮ ಡೀಟೇಲ್ಸ್ ಇದ್ರೆ ಈ ರೀತಿ ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ ಹಾಕ್ತೀರಾ ನೀವು. ನಾನು ಇಲ್ಲಿ ತಪ್ಪು ನಂಬರ್ ಹಾಕ್ತಾ ಇದ್ದೀನಿ, ಯಾಕೆಂದರೆ ಲಿಂಕ್ ಮಾಡಿಬಿಟ್ಟಿನಿ ಆಲ್ರೆಡಿ ನಂಬರು. ಲಿಂಕ್ ಮಾಡಿಲ್ಲ ಅಂದರೆ ಏನಾಗುತ್ತೆ ನೋಡಿ. ಸೊ ನೋಡಿ ಈ ರೀತಿ ಲಿಂಕ್ ಆಗಿಲ್ಲ ಅಂದರೆ ಈ ನಂಬರು ಈ ವೋಟರ್ ಐ ಡಿಗೆ ಲಿಂಕ್ ಆಗಿಲ್ಲ ಅಂತ ಬರುತ್ತೆ. ನೀವು ಆಗ ಕ್ಲಿಕ್ ಮಾಡಲಿಕ್ಕೆ ಈ ಐ ಡಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡೋದು ತಿರ್ಗಾ ವೋಟರ್ ಐ ಡಿನ ಹಾಕಿ. ನಾನು ಸಬ್ಮಿಟ್ ಮಾಡಲ್ಲ, ಸಬ್ಮಿಟ್ ಮಾಡೋವರೆಗೂ ಮಾತ್ರ ತೋರಿಸ್ತೀನಿ. ನೀವು ಹಾಕಿ ಸಬ್ಮಿಟ್ ಮಾಡ್ಬೋದು. ಸೊ ಸಬ್ಮಿಟ್. ಇಲ್ಲಿ ಡೀಟೇಲ್ಸ್ ಬಂತು, ತಿರ್ಗಾ ಓಕೆ ಕೊಡಿ. ಈಗ ಇಲ್ಲಿ 4 ಆಪ್ಷನ್ ಇದೆ. ನೀವೇನು ಮನೆ ಚೇಂಜ್ ಮಾಡಿದ್ದೀರಾ, ಎಪಿಕ್ ರಿಪ್ಲೇಸ್ಮೆಂಟ್ ವಿತೌಟ್ ಕರೆಕ್ಷನ್ ಅಥವಾ ಪರ್ಸನ್ ವಿತ್ ಡಿಸೇಬಿಲಿಟಿ ಏನೇನೋ ಇದೆ. ನಮಗೆ ಬೇಕಾಗಿರೋದು ಏನಂದರೆ ಕರೆಕ್ಷನ್ ಆಫ್ ದ ಎಂಟ್ರಿ. ನಮ್ಮ ಡೀಟೇಲ್ಸು ವೋಟರ್ ಇದರಲ್ಲಿ ಎಲೆಕ್ಷನ್ ಕಮಿಷನ್ ಸ್ವಲ್ಪ ಚೇಂಜ್ ಆಗಬೇಕು. ಸೊ ಅದು ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ಪೇರೋಲ್, 2ನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡಿ. ಸೊ ಅದು ಡೀಟೇಲ್ಸ್ ಕೊಡುತ್ತೆ. ಈ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡು ಹೋಗ್ಬೇಕು, ಅದು ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿರುತ್ತೆ. ನೀವು ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಹೋಗಿ ಏನಾದ್ರು ಮಾಡಬೇಕು ಅಂದರೆ ಅದು ವರ್ಕ್ ಆಗಲ್ಲ. ಸೊ ಆ ರೀತಿ ಅವ್ರು ಸೆಟಪ್ ಮಾಡಿದ್ದಾರೆ ಸಾಫ್ಟ್ವೇರ್ ಇಂಜಿನಿಯರು. ಸೊ ಅವ್ರನ್ನ ಕ್ಷಮಿಸಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ನಂಬರ್ ಹಾಕಿ ಇಲ್ಲಿ. ಸೊ ಆಧಾರ್ ನಂಬರ್ ಆಯಿತು. ತಿರ್ಗಾ ನೆಕ್ಸ್ಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಅದು ನಾವು ಫಸ್ಟ್ ಸೆಲೆಕ್ಟ್ ಮಾಡಿದ ಆಪ್ಷನ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ ನೋಡಿ, ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ಪೇರೋಲ್. ಏನು ಕರೆಕ್ಷನ್ ಬೇಕು ಇಷ್ಟರಲ್ಲಿ ನಿಮ್ದನ್ನು ಕೇಳುತ್ತೆ. ನೀವು ಮೊಬೈಲ್ ನಂಬರ್ ಚೇಂಜ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಮೊಬೈಲ್ ನಂಬರ್ ಹಾಕಿ ತಿರ್ಗಾ ನೆಕ್ಸ್ಟ್ ಕ್ಲಿಕ್ ಮಾಡಿ. ಫೈನಲ್ಲು ಇಲ್ಲಿ ನಿಮ್ಮ ಯಾವ ಊರಿಂದ ಫಿಲ್ ಮಾಡ್ತಾ ಇದ್ದೀರಂತ ಮಾಮೂಲಿ ಬೆಂಗಳೂರು ಹಾಕಿ, ಬೇರೆ ಊರಿದ್ರೆ ಬೇರೆ ಊರು ಹಾಕಿ. ಇಲ್ಲಿ ಕ್ಯಾಪ್ಚಾ ಸೆಲೆಕ್ಟ್ ಮಾಡಿ ಎಂಟ್ರ್ ಮಾಡಿ ತಿರ್ಗಾ ನೆಕ್ಸ್ಟ್ ಕ್ಲಿಕ್ ಮಾಡಬೇಕು ನೋಡಿ. ನಾನು ಹೇಳಿದ್ನಲ್ಲ ಇದು ವರ್ಕ್ ಆಗ್ತಾ ಇಲ್ಲ, ನೆಕ್ಸ್ಟ್ ಕ್ಲಿಕ್ ಮಾಡಿಲ್ಲ ನಾನು. ಸೊ ತಿರ್ಗಾ ನೆಕ್ಸ್ಟ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ಇವಾಗ ವರ್ಕ್ ಆಗುತ್ತೆ ನೋಡಿ. 2H8JZY ಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ಒ ಟಿ ಪಿ ಬರುತ್ತೆ. ಒ ಟಿ ಪಿ ಎಂಟ್ರ್ ಆಗಿದ ತಕ್ಷಣ ನಿಮಗೆ ಈ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಬಟನ್ನು ಇನೇಬಲ್ ಆಗುತ್ತೆ. ಅಂದರೆ ನೀವು ಅದನ್ನ ಕ್ಲಿಕ್ ಮಾಡ್ಬೋದು. ಇವಾಗ ಕ್ಲಿಕ್ ಮಾಡೋಕ್ಕಾಗ್ತಾ ಇಲ್ಲ, ಲೈಟ್ ಬ್ಲೂ ಇದೆ ನೋಡಿ, ಸ್ವಲ್ಪ ಮಾಸ್ಕ್ ಮಾಡಿದ್ದಾರೆ. ಸೊ ನೀವು ಒ ಟಿ ಪಿ ಬಂದು ಹಾಕಿದ್ಮೇಲೆ ಈ ನಂಬರು ಇದಕ್ಕೆ ಕ್ಲಿಕ್ ಮಾಡೋಕ್ಕೆ ಸಬ್ಮಿಟ್ ಮಾಡಿದ್ಮೇಲೆ ಇಲ್ಲಿ ಇನ್ನೊಂದು ಬಟನ್ ಬರುತ್ತೆ, ಇ ಸೈನ್ ಆ್ಯಂಡ್ ಸಬ್ಮಿಟ್ ಅಂತ. ಅದು ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಕ್ರೀನ್ಗೆ ಹೋಗುತ್ತೆ. ಅಲ್ಲಿ ನೀವು ತಿರ್ಗಾ ಆಧಾರ್ ನಂಬರ್ ಹಾಕಿ ತಿರ್ಗಾ ಒ ಟಿ ಪಿ ಬರುತ್ತೆ. ಒ ಟಿ ಪಿ ಹಾಕಿ ಸಬ್ಮಿಟ್ ಕೊಟ್ಟರೆ ನೀವು ಲಿಂಕ್ ಮಾಡಲಿಕ್ಕೆ ಸಬ್ಮಿಟ್ ಮಾಡಿದೆ ಅಂತ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಒಂದು 2 days ಬಿಟ್ಟು ನೋಡಿದ್ರೆ ನಿಮ್ದಾಗಿರುತ್ತೆ. ಈಗ ಇದೇ ವೋಟರ್ದು ನಾನು ಆಲ್ರೆಡಿ 2 days ಮುಂಚೆ ಸಬ್ಮಿಟ್ ಮಾಡಿದ್ದೆ ಲಿಂಕ್ ಮಾಡಲಿಕ್ಕೆ. ಇದು ನನ್ನ ನಂಬರ್ ನಾನು ಹಾಕಿರೋದು. ನಿಮಗೆ ಪ್ರೋಸೆಸ್ ತೋರ್ಸೋಕ್ಕೋಸ್ಕರ ಈ ವಿಡಿಯೋ ಇಲ್ಲಿವರೆಗೂ ಸ್ಟೆಪ್ ಬೈ ಸ್ಟೆಪ್ ತೋರಿಸಿ ನಂಬರ್ನ ಹೇಗೆ ಲಿಂಕ್ ಮಾಡೋಂತ. ಈಗ ನಾನು ಕ್ಯಾನ್ಸಲ್ ಮಾಡ್ತೀನಿ ಇಲ್ಲಿ. ಸೊ ಕ್ಯಾನ್ಸಲ್ ಮಾಡಿ ಆಯಿತು. ಸೊ ಫಸ್ಟಿಂದ ಬರ್ತೀನಿ ನೋಡಿ. ಈಗ ಅದೇ ವೋಟರ್ ಐ ಡಿಗೆ ಫಸ್ಟಿಂದ ಬರ್ತೀನಿ, ಯಾಕಂದ್ರೆ 2 ದಿವಸ ಮುಂಚೆ ಮಾಡಿದ್ದೆ ಆಲ್ರೆಡಿ. ಸರ್ಚ್ ಡೀಟೇಲ್ಸ್ ಬಂತು ನೋಡಿ. ಈಗ ನಾನು 2 ದಿವಸ ನಂಬರ್ ಮುಂಚೆ ಕೊಟ್ಟ ನಂಬರ್ ಹಾಕ್ತೀನಿ. ಆವಾಗ ಅದು ಆಟೋಮೆಟಿಕ್ ಲಿಂಕ್ ಆಗಿದ್ರೆ ಆಲ್ರೆಡಿ ಪ್ರಾಸೆಸ್ ಕಂಪ್ಲೀಟ್ ಆಗಿದ್ರೆ ಒ ಟಿ ಪಿ ಹೋಗುತ್ತೆ ಅದು. ಓಕೆನಾ. 81 ಆಲ್ರೆಡಿ ಅಟ್ಯಾಚ್ ಆಗಿರೋ ನಂಬರ್ಸ್ ನೋಡಿ ಒ ಟಿ ಪಿ ಕೇಳ್ತಾ ಇದೆ. ಆಗಲೇ ಏನು ಬಂತು,
ಇದಕ್ಕೆ ಪ್ರೀವಿಯಸ್ ಆಗಿ ನಾನು ಸಬ್ಮಿಟ್ ಮಾಡಿದಾಗ ಅದು ಲಿಂಕ್ ಆಗಿಲ್ಲ ನಂಬರ್, ಲಿಂಕ್ ಮಾಡಿ ಅಂತ ತೋರಿಸ್ತು. ಈಗ ಏನು ತೋರಿಸ್ತಾ ಇದೆ, OTPಗೆ ಹೋಗ್ತಾ ಇದೆ ಡೈರೆಕ್ಟು. ಸೊ ವೆರಿಫೈ OTP ಬಂತು. ಈಗ ನಾನು ಇಲ್ಲಿ 4 ಆಪ್ಷನ್ ಇದೆ. ನನ್ನ ಹೆಸರು ಇದೆ ಇಲ್ಲ, ನನ್ನ ಹೆಸರು ಇದೆ 2002ರಲ್ಲಿ. ಈ 2ನೇ ಆಪ್ಷನ್ನು ನನ್ನ ರಿಲೇಷನ್ ಡೀಟೇಲ್ಸ್ ಇದೆ. 3ನೇ ಆಪ್ಷನ್ನು ಅದೇ ಬರುತ್ತೆ 2002ರಲ್ಲಿ. ನನ್ನ ಹೆಸರು ಇಲ್ಲ, ನಮ್ಮ ರಿಲೇಷನ್ ಯಾರ್ದು ಹೆಸರು ಇಲ್ಲ ಅಂದಾಗ 4ನೇ ಆಪ್ಷನ್. ನಾವೀಗ ಆಲ್ರೆಡಿ ಇರೋದ್ರಿಂದ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೋತೀವಿ. ಸೊ ಅಲ್ಲಿ ಹೋಗಿ ತಿರ್ಗಾ ಇವಾಗ ಹುಡುಕಿ ಅಂತ ಇದೆ ಅದು. ಸೊ ಈಗ ಹೋದರೆ ನಾವು ಕರ್ನಾಟಕ ಸ್ಟೇಟು, ನಾನು ಹೇಳ್ದಂಗೆ ಅಸೆಂಬ್ಲಿ ನಿಮ್ಮ ಫಾರ್ಮ್ನಲ್ಲಿ ಮೇಲ್ಗಡೆ ಆ ನಂಬರ್ ಇರುತ್ತೆ ಅಸೆಂಬ್ಲಿದು, ಅದು ಹೊಸ ನಂಬರು. ನೀವು ಹಳೆ ನಂಬರ್ ತೀಸ್ಕೋಬೇಕು. ನಮ್ಮದು 82 ಬಸವನಗುಡಿ ಇತ್ತು ಆಗ. ನೋಡಿ ಇಲ್ಲಿ ಬರುತ್ತೆ ಈಗ 82 ಬಸವನಗುಡಿ. ಸೊ ನಾನು ಆಲ್ರೆಡಿ ತೋರಿಸ್ದಂಗೆ ವೋಟರ್ ಲಿಸ್ಟ್ ನಾನು ಡೌನ್ಲೋಡ್ ಮಾಡಿದ್ದೆ, ಯಾಕೆಂದರೆ ನನಗೆ ಪಾರ್ಟ್ ನಂಬರ್ ಗೊತ್ತಿತ್ತು 2002ರಲ್ಲಿ 2002ನಲ್ಲಿ ಏನಿತ್ತು ದಟ್ ಈಸ್ 109. ಇದು ನೋಡಿ ನಮ್ಮ ಗವಿಗಂಗಾಧರ ದೇವಸ್ಥಾನ ಮುಂದೆ ಇರೋದು ಕಿಂಡರ್ ಗಾರ್ಡನ್ ಸ್ಕೂಲ್ ಇದೆಲ್ಲ. ಈಗ ಸೀರಿಯಲ್ ನಂಬರ್ ಹುಡುಕ್ಬೇಕು. ಸೊ 1 ನಿಮಿಷ. ವೋಟರ್ ಲಿಸ್ಟಲ್ಲಿ ಅವರು 2002 ವೋಟರ್ ಲಿಸ್ಟಲ್ಲಿ ಅವರ ನಂಬರ್ ಬಂದು 1119. ಸರ್ಚ್ ಮಾಡಿದ್ರೆ ನೀವು ಹಾಕಿರೋ ಡೀಟೇಲ್ಸ್ ಕರೆಕ್ಟ್ ಇದೆ, ನಿಮ್ಗೆ ಡೀಟೇಲ್ಸ್ ಬರುತ್ತೆ ಈ ರೀತಿ ನೋಡಿ. ಅದಕ್ಕೆ ಹೇಳಿದ್ರು ಪಾರ್ಟ್ ನಂಬರು ನಿಮ್ಮ ಅಸೆಂಬ್ಲಿ ನಂಬರ್ ತುಂಬ ಇಂಪಾರ್ಟೆಂಟು. ಪೋಲಿಂಗ್ ಸ್ಟೇಷನ್ ಪಾರ್ಟ್ ನಂಬರ್ ಅಂದರೆ ಅದನ್ನು ಡೀಟೇಲ್ಸ್ ಆಗಿ ನೀವು ನಿಮ್ಮ BLO ಹತ್ರ ತೊಗೋಬೋದು. ಸೊ ಮೈ ನೇಮ್ ಎಕ್ಸಿಸ್ಟ್, ಕಂಟಿನ್ಯೂ. ಇಲ್ಲಿ ಬಂತು. ಈಗ ತಿರ್ಗಾ ಈಗ ಫೈನಲ್ ಆಗಿ ನಿಮ್ಮ ಡೀಟೇಲ್ಸ್ ಹಾಕಬೇಕು ಅಂತ ಹೇಳುತ್ತೆ. 1 ನಿಮಿಷ ವಿಡಿಯೋ ಪಾಸ್. ಪರ್ಸನಲ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ದೀನಿ. ಮೊಬೈಲ್ ನಂಬರು, ಡೇಟ್ ಆಫ್, ಅಥವಾ ಮುಂಚೆ ಎಂಟ್ರಿ ಅದು ಆಟೋಮೆಟಿಕ್ ತೊಗೊಂಡಿರುತ್ತೆ. ಡೇಟ್ ಆಫ್ ಬರ್ತು, ಆಧಾರು, ಅವರ ತಂದೆ ಹೆಸರು, ತಾಯಿ ಹೆಸರು, ಸ್ಪೌಸ್ ಹೆಸರು. ಪ್ಲೇಸ್ ಆಫ್ ಸಬ್ಮಿಷನ್, ಇಲ್ಲಿ ಫೋಟೋ ಹಾಕ್ಬೇಕು. ಇಲ್ಲಿ ಪಾಸ್ಪೋರ್ಟ್ ಸೈಜ್ PNG ಫೈಲು ಹಾಕ್ತಾ ಇರಬೇಕು. ಸೇಫ್. ಸೊ ಎಲ್ಲ ಡೀಟೇಲ್ಸ್ ಕೊಟ್ಟಾಯಿತು, ಎವ್ರಿಥಿಂಗ್ ಇಸ್ ಡನ್. ಈಗ ಸಬ್ಮಿಟ್ ಕೊಟ್ಟರೆ ತಿರ್ಗಾ ಅದು ಆಧಾರ್ ನಂಬರ್ ಕೇಳುತ್ತೆ, OTP ಕೇಳ್ಬೋದು. ನೋಡೋಣ. ಆಧಾರ್ ನಂಬರ್ ಹಾಕಿ ಅಂತ ಇದೆ ತಿರ್ಗಾ. ಸೊ ಅವರ ಆಧಾರ್ ನಂಬರ್ ಕೊಡ್ತೀನಿ. ಎಷ್ಟೇ ಸರ್, ಈಗ ಕನ್ಫರ್ಮೇಷನ್ ತೋರಿಸುತ್ತೆ ನೋಡಿ. ಸೊ ನಿಮ್ಮ ಸರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ 2026 ಹ್ಯಾಸ್ ಬಿನ್ ಸಬ್ಮಿಟೆಡ್. ಡೌನ್ಲೋಡ್ ಮಾಡ್ಕೊಳ್ಳಿ. ಅವ್ರಿಗೂ SMS ಹೋಗಿರುತ್ತೆ, ಕಂಪ್ಲೀಟ್ ಆಗಿದೆ ನಿಮ್ಮ ವೋಟರ್ ಸಬ್ಮಿಷನ್ SIR ಅಂತ. ಸೊ ಇದೇ ಪ್ರಾಸೆಸ್ಸು. ಇಲ್ಲಿ 1-2 ಕ್ವಶನ್ ಕೇಳ್ಬೋದು. ಆಧಾರ್ಗೆ ಲಿಂಕ್ ಆಗಿರೋ ನಂಬರೇ ಕೊಡ್ಬೋದಾ ಅಂತ. ಆ ರೀತಿ ಏನಿಲ್ಲ. ಆಗಿರೋರು ಇವರ ಮಗಳ ನಂಬರ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಆ ರೀತಿ ನೀವು ಯಾರ ನಂಬರ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನಿಮ್ಮ ಆಧಾರ್ ಲಿಂಕ್ ಆಗಿರೋ ನಂಬರ್ ಅಂತ ಏನು ಪರ್ಟಿಕ್ಯುಲರ್ ಇಲ್ಲ, ನೀವು ಬೇರೆ ನಂಬರ್ ಯೂಸ್ ಮಾಡ್ಬೋದು. ಅದೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ನೋಡಿ ಸರ್, ಇಷ್ಟೆಲ್ಲ ಪ್ರಾಸೆಸ್ಸು. ಜನಗಳು ಹೇಳೋಷ್ಟು ಕಷ್ಟ ಏನಿಲ್ಲ, ಸ್ವಲ್ಪ ಈಸಿಯಾಗಿ ಇದೆ. August 8 ಲಾಸ್ಟ್ ಡೇಟು. ಸೊ ಸಮಯ ಸ್ವಲ್ಪ ಕಮ್ಮಿ ಇದೆ. ಸೊ ಆದಷ್ಟು ಜಲ್ದಿ ಫಾರ್ಮ್ ಫಿಲ್ ಮಾಡಿ ಮುಗಿಸಿ. ನಿಮ್ಮ ಡೇಟಾ 2002ನಲ್ಲಿ ಯಾವ ರೀತಿ ಇದೆ ಅನ್ನೋದು ತಿಳ್ಕೊಬೇಕು ಅಂದ್ರೆ ನಿಮ್ಮ BLO ಆಫೀಸರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗೆ ಕೇಳಿ 2002 ಪಾರ್ಟ್ ನಂಬರು, ಸೀರಿಯಲ್ ನಂಬರ್ ಇಸ್ಕೊಳ್ಳಿ. ಆ ಕಾನ್ಸ್ಟಿಟ್ಯೂಷನ್ ನಂಬರ್ ನಿಮ್ಗೆ ಗೊತ್ತಿರೋಕೆ ಇಲ್ಲ, ಅದನ್ನು ಅವ್ರ ಹತ್ರ ಇಸ್ಕೊಳ್ಳಿ. ಆ 3 ಇದ್ರೆ ನೀವು ಆರಾಮಾಗಿ ಫಿಲ್ ಮಾಡ್ಬೋದು. ನಿಮ್ಮ ನಂಬರ್ ಲಿಂಕ್ ಆಗಿಲ್ಲ ಅಂದ್ರೂ ಲಿಂಕ್ ಮಾಡ್ಬೋದು, ಒಂದೇ ದಿವಸದಲ್ಲಿ ಆಗುತ್ತೆ. ಹೊಸ ವೋಟರ್ಗೂ ನಿಮಗೆ ಫಾರ್ಮ್ 6 ಇದೆ, ಅದು ಫಿಲ್ ಮಾಡ್ಬೋದು. ಅದು ಫಿಲ್ ಮಾಡುವಾಗ ಒಂದೇ ಒಂದು ವಿಶೇಷತೆ, ಅದು ನಿಮ್ಮ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದ್ರೆ ಅದು ಕೆಳಗಡೆ ಇನ್ನೊಂದು ಕಾಲಮ್ನಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಇನ್ಫಾರ್ಮೇಷನ್ನ ತೊಗೊಳುತ್ತೆ. ಆ ಟ್ರಾನ್ಸ್ಲೇಷನಲ್ಲಿ ಸ್ವಲ್ಪ ಮಿಸ್ಟೇಕ್ಗಳಿದ್ದಾವೆ. KG ನಗರ್ ಅನ್ನೋದನ್ನು ಅದು ಕಿಲೋಗ್ರಾಮ್ ನಗರ್ ಅಂತ ತಗೋದು, ಕೆಂಪೇಗೌಡ ನಗರ್ ಬದಲು. ಸೊ ಅಂಥದ್ದು ನೋಡಿಕೊಂಡು ಕರೆಕ್ಷನ್ ಮಾಡಿ ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ಇಷ್ಟು ಹೇಳ್ತಾ, ಫೇಕ್ ವೋಟರ್ಸು ಆದಷ್ಟು ಕಮ್ಮಿ ಆಗಲಿ ಅನ್ನೋದೇ ನನ್ನ ಇಂಟೆನ್ಷನ್, ಆಸೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹತ್ರನೂ ತೋರಿಸಿ. ಅರ್ಥ ಆಗಿಲ್ಲ ಅಂದರೆ 1-2-3 ಸರಿ ನೋಡಿ ನಿಮ್ಮ BLO ಆಫೀಸರ್ನ ಕಾಂಟ್ಯಾಕ್ಟ್ ಮಾಡಿ. ಆದಷ್ಟು ಜಲ್ದಿ ನಿಮ್ಮ SIR ಫಾರ್ಮ್ನ ಸಬ್ಮಿಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ.